ಟ್ರಸ್ಟ್ ಫ್ರೀ ಬೆಂಗಳೂರು ವತಿಯಿಂದ ಭಾರತದೆಲ್ಲೆಡೆ ಪ್ರಸಿದ್ಧಿ ಪಡೆದ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳ ಸಂರಕ್ಷಣೆ ಮತ್ತು ಪ್ರಚಾರದ ಉದ್ದೇಶದಿಂದ 2 ದಿನಗಳ ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಘೋಷಿಸಲಾಯಿತು. ಈ ಕಾರ್ಯಕ್ರಮವು ಏಪ್ರಿಲ್ 1 ಮತ್ತು 2, 2026 ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪದಲ್ಲಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಸೆಲೆಕ್ಟ್ ಫೌಂಡೇಶನ್ ಸಹಯೋಗದಲ್ಲಿ ನಡೆಯಲಿದೆ. ಮೊದಲ ದಿನ ವೈದ್ಯರ ಸಮ್ಮೇಳನ ನಡೆಯಲಿದ್ದು, ವಿವಿಧ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳನ್ನು ಅನುಸರಿಸುವ ವೈದ್ಯರು ಒಂದೇ ವೇದಿಕೆಯಲ್ಲಿ ಸೇರಲಿದ್ದಾರೆ. 2ನೇ ದಿನ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಈಗ ಮನೆ ಮದ್ದು, ಜನಪದ ವೈದ್ಯ, ನಾಟಿ ವೈದ್ಯ ಏನ್ ಸರ್ ಡಿಫರೆನ್ಸ್? ನಾಟಿ ವೈದ್ಯ ಅಂದ್ರೆ ಹೇಳ್ತೀನಿ, ಜನಪದ ವೈದ್ಯ ಅಂದ್ರೆ ಹಿಂದಿನ ಜನಪದದಲ್ಲಿ ಹಾಡಿಗಳಲ್ಲಿ ಜಾನಪದವಾಗಿ ಭಾಷೆಗಳಲ್ಲಿ ಬಂದಿದೆ. ಊಟ ಮಾಡಿದಾಗ ನೀ ಕೌಳ ಹಾಕುವಂತ, ಊಟ ಮಾಡಿದ್ರೆ ನೀ ಕೌಳ ಹಾಕುವಂತ ಒಂದು ಜನಪದ ವೈದ್ಯ ಅದು. ಯಾಕೆ ಊಟ ಮಾಡಿದ್ರೆ ಕೌಳ ಹಾಕ್ಬೇಕು ಅಂದ್ರೆ ಡೈಜೆಷನ್ ಆಗ್ತದೆ. ವಿಳ್ಯದೆಲೆ ಜೊತೆಗೆ ನಾವು ಸುಣ್ಣ ಬೆರೆಸಿದ್ರೆ ಕ್ಯಾಲ್ಸಿಯಂ ಸೇರ್ತಾರೆ. ಅದು ಆಮೇಲೆ ಜನಪದ ವೈದ್ಯ, ಬಾಯಿಂದ ಬಂದಿರೋದು ಜನಪದ ವೈದ್ಯ. ನಾಟಿ ವೈದ್ಯ ಅಂತ ಹೇಳಿದ್ರೆ ಮನೆಯಲ್ಲಿ ಇಟ್ಟಲ್ಲಿ ಸಿಗುವಂತ ಗಿಡಗಳಂತವನ್ನು ಮಾನ ಮಾಡ್ತಾರೆ, ನಾಟಿ ವೈದ್ಯ ಆಗ್ತದೆ. ಮನೆ ಮತ್ತು ಅಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿರುವಂತ ಪದಾರ್ಥಗಳು, ಜೀರಿಗೆ ಇರ್ಬೋದು, ಕಾಳು ಮೆಣಸು ಇರ್ಬೋದು, ಧನಿಯಾ ಇರ್ಬೋದು, ಆಮೇಲೆ ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಂತೆ ಇರ್ಬೋದು, ಮನೆ ಮನೆಯಲ್ಲಿ ಬರ್ತದೆ. ಈಗ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ನಮ್ಗೆ ಹಲವಾರು ವರ್ಷಗಳು ಪರಿಚಯ. ಅವ್ರ ಪರಿಚಯದ ಮೇರೆಗೆ ನಾವು ಈ ಟ್ರಸ್ಟ್ ನ ಸ್ಥಾಪನೆ ಮಾಡ್ಬೇಕಂತ ನಮ್ಮಲ್ಲಿ ಅವರು ಒಂದು ಆಶಯ ತೋಡಿದ್ರು. ನಾವು ಈ ಟ್ರಸ್ಟ್ ಗೆ ಯಾವ ಕಾನೂನು ಸಲಹೆಗಳು ಯಾವ ರೀತಿ ಬೇಕು ಆ ಕಾನೂನು ಸಲಹೆಗಳನ್ನ ಒದಗಿಸ್ಕೊಟ್ರು. ವೈದ್ಯರು ಏನೇ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಒಂದು ಜಾರಿಗೊಳಿಸುವಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಹಳೆ ಹಿಂದಿನ ಕಾಲದ ವೈದ್ಯರುಗಳಿಗೆ ಒಂದು ಮಾನ್ಯತೆ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ಸಂಸ್ಥೆಯಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಕಾರ್ಯನಿರ್ವಹಿಸ್ತೇನೆ. ಸರ್ ನಮಸ್ಕಾರ ಸರ್. ನಮ್ಮ ತಾತ ಮುತ್ತಾತರಿಂದ ನಮ್ಮ ತಂದೆ ತಾಯಿಗಳಿಂದ ಬಂದಂತ ಒಂದು ನಾಟಿ ವೇದಿ ಪದ್ಧತಿಯಲ್ಲಿ ನಾವು ಮುಂದುವರ್ಕೊಂಡು ಬರ್ತಾ ಇದ್ದೀವಿ. ಸೊ ನನಗೆ ಈಗ ತಾವು ಕೇಳಿರೋ ಒಂದು ಸಿದ್ಧ ವೈದ್ಯ ಅಂದ್ರೆ 36 ಭಾಷಣ, ಇನ್ನು ಟೋಟಲ್ ಲೆಕ್ಕ ಹೇಳಬೇಕಾದ್ರೆ 64 ಭಾಷಣ ಬರುತ್ತೆ. ಅದ್ರಲ್ಲಿ ಕೆಲವು ಮೆಟಲ್ಗಳು ಸೇರ್ಕೊಳ್ಳುತ್ತೆ. ಮೆಟಲ್ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಬರಲ್ಲ. ಈ ಪ್ರತಿಯೊಂದು ಮೆಟಲ್ ಬಂದು ನಮ್ಮ ಭೂಮಿಯಲ್ಲಿ ಕೆಲವಾರು ರಾಸಾಯನಿಕ ಕ್ರಿಯೆ, ಈಗ ಚಿನ್ನಾನು ಅಷ್ಟೇ, ಕೆಲವಾರು ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಒಂದು ಸೇರಿರುವಂತ ಒಂದು ಕೆಲವು ಜಾಗದಲ್ಲಿ ಅದು ಚಿನ್ನ ರೆಡಿ ಆಗುತ್ತೆ. ಅದೇ ತರ ತಾಮ್ರನೂ ರೆಡಿ ಆಗುತ್ತೆ. ಇದೇ ತರದ್ದು ಹಲವಾರು ಲೋಹಗಳು ಭೂಮಿಯಲ್ಲೇ ಪ್ರತಿಯೊಂದು ಸಿಗುವಂತ. ಅದನ್ನ ಹಲವಾರು ಪ್ರಕ್ರಿಯೆಗಳಲ್ಲಿ ಅದನ್ನ ಪುಟ ಮತ್ತೆ ಕೆಲವು ಮೂಲಿಕೆಗಳ ಒಂದು ಸಂಯೋಗದಲ್ಲಿ ಪುಟ ಹಾಕಿ ಅದನ್ನ ಒಂದು ಭಸ್ಮ ಮಾಡ್ತಾರೆ ಸರ್. ಭಸ್ಮ ಮಾಡಿದ್ಮೇಲೆ ಭಸ್ಮಕ್ಕೆ ಸಾಕಷ್ಟು ಅದಕ್ಕೆ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳೆಲ್ಲಾನು ಅದಾದ್ರೆ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಒಂದು ಭಸ್ಮ ಮಾಡಿದ್ರೆ, ಭಸ್ಮ ಮಾಡಿ ನೀರ್ಗೆ ಹಾಕಿದ್ರೆ ನೀರಲ್ಲಿ ಅದು ಮೇಲೆ ತೇರ್ಬೇಕು. ನೀರಿಗೆ ಡೈಲ್ಯೂಟ್ ಆಗೋಯ್ತು ಅಂದ್ರೆ ಅದು ಔಷಧಿ ಕೊಡೋದಕ್ಕೆ ಬರೋದಿಲ್ಲ. ಆ ಜೇನುತುಪ್ಪದೆಲ್ಲ ಒಂದು ಟೆಸ್ಟ್ ಮಾಡಿದ್ರೆ, ಈ ತರ ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳಿಗೆಲ್ಲ ಅಷ್ಟು ಪುಟ ಹಾಕಿ ಅದು ಬಂತು ಅಂದ್ರೆ ಆ ಭಸ್ಮನೆ ಕೊಡ್ಬೋದು. ಈಗ ನೀವು ಮೆಟಲ್ ತಿನ್ನಲ್ಲ ಅಂತ ಹೇಳಿದ್ರಿ. ಈಗ ಜಸ್ಟ್ ಒಂದು ಈಗ ಅಲೋಪತಿ ಇದ್ರಲ್ಲಿ ಬಂದ್ರೆ ಡಾಕ್ಟರ್ ಹೇಳ್ತಾರೆ ನಿಮ್ಮಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆಗಿದೆ, ನೀವು ಅದು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪೊಟ್ಯಾಷಿಯಂ ಕಡಿಮೆ ಆಗಿದೆ. ಇದೆಲ್ಲ ನಮ್ಮ ಪಾಷಾಣಗಳು ಮತ್ತೆ ಲೋಹಗಳು ಇದಕ್ಕೆ ಬರುತ್ತೆ. ಆದ್ರೆ ಅದ್ರಲ್ಲಿ ವಸ್ತುಗಳನ್ನ ನಾವು ಅದನ್ನ ಡೈಲ್ಯೂಟ್ ಮಾಡಿ ಅದನ್ನ ಭಸ್ಮಗಳು ಮಾಡಿ ಆ ರೂಪದಲ್ಲಿ ಕೊಡ್ತೀವಿ ಸರ್. ಈ ಚಿನ್ನನೂ ಅಷ್ಟೇ, ಲೋಹ ಭಸ್ಮದಲ್ಲಿ ಸುವರ್ಣ ಭಸ್ಮ ಅಂತಂದ್ರೆ ಅದನ್ನ ಮಾಡೋದಕ್ಕೆ ಸುಮಾರು ಪ್ರಕ್ರಿಯೆ ತಗೊಳುತ್ತೆ. ಅಷ್ಟೆಲ್ಲ ಮಾಡಿ ಅದನ್ನ ಇಲ್ಲ ಸರ್, ಇಷ್ಟು ಪ್ರಕ್ರಿಯೆ ಮಾಡ್ಬೇಕಾದ್ರೆ ಒಂದು ಸಿಸ್ಟಮ್ ಅಂತ ಇದೆ. ಹಾ, ಯಾವುದೇ ಒಂದು ಮೆಡಿಸಿನ್ ಕೂಡ